ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಆತ್ಮೀಯ ವೀಕ್ಷಕರಿಗೆಲ್ಲ ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತವಿದೆ. ನಾನು ಅತ್ರಿಪುತ್ರ 007. ಅತ್ರಿಪುತ್ರ 007 ನಾಮ್ ತೋ ಸುನಾ ಹೋಗಾ. ವೀಕ್ಷಕರೇ, ತಮ್ಮೆಲ್ಲರಿಗೂ ಮಾಸ ಭವಿಷ್ಯಕ್ಕೆ ಹಾರ್ದಿಕ ಸ್ವಾಗತವಿದೆ. ಪ್ರಸ್ತುತ ಭಾಗದಲ್ಲಿ ಕಾಲಪುರುಷನ ಕರ್ಮ ರಾಶಿ ಶನಿ ಪ್ರಧಾನ ರಾಶಿ ಮಕರ ರಾಶಿಗೆ ಸಂಬಂಧಪಟ್ಟಂತೆ ಮೇ ತಿಂಗಳ ಮಾಸ ಭವಿಷ್ಯವನ್ನು ಗೋಚಾರ ಫಲಗಳ ರೂಪದಲ್ಲಿ, ಸಾಮಾನ್ಯ ಫಲಗಳ ರೂಪದಲ್ಲಿ ತೆಗೆದುಕೊಳ್ಳೋಣ. ಇಲ್ಲಿ ಉಲ್ಲೇಖಿಸಿದ ಫಲಗಳು ಸಾಮಾನ್ಯ ಫಲಗಳು, ಗೋಚಾರ ಆಧಾರಿತ ಫಲಗಳು, ಚಂದ್ರ ರಾಶಿ ಆಧಾರಿತ ಫಲಗಳು, ವೈಯಕ್ತಿಕ ಫಲಗಳಲ್ಲ. ಐ ರಿಪೀಟ್, ದೀಸ್ ಆರ್ ದ ಜನರಲ್ ಪ್ರಿಡಿಕ್ಷನ್ಸ್ ಬೇಸ್ಡ್ ಆನ್ ದ ಪ್ರೆಸೆಂಟ್ ಟ್ರಾನ್ಸಿಟ್ ಆಫ್ ಪ್ಲಾನೆಟ್ಸ್ ಓನ್ಲಿ. ದೀಸ್ ಆರ್ ನಾಟ್ ದ ಇಂಡಿವಿಜುವಲ್ ಪ್ರಿಡಿಕ್ಷನ್ಸ್. ವೀಕ್ಷಕರು ಇದನ್ನು ಗಮನಿಸಬೇಕು. ವ್ಯೂವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಶುಡ್ ನೋಟ್ ಡೌನ್. ಗ್ರಹಗಳ ಗೋಚಾರ ಸಂಪತ್ತು ಈ ರೀತಿ ಆಗ್ತಾ ಇರುತ್ತೆ ವೀಕ್ಷಕರೇ. ದೀರ್ಘಕಾಲದವರೆಗೆ ಸಂಚರಿಸುವ 4 ಗ್ರಹಗಳು ಈ ರೀತಿಯಾಗಿರ್ತವೆ. ಇದರ ನಂತರ ಕಡಿಮೆ ಅವಧಿಯವರೆಗೆ ಸಂಚರಿಸುವ ಗ್ರಹಗಳನ್ನು ಕೂಡ ತೆಗೆದುಕೊಳ್ಳೋಣ. ದೀರ್ಘಕಾಲದವರೆಗೆ ಸಂಚರಿಸುವ ಗ್ರಹಗಳು ರಾಹು ದ್ವಿತೀಯ ಭಾವದಲ್ಲಿ, ಕುಂಭದಲ್ಲಿ ರಾಹುವಿನ ಅಸ್ತಿತ್ವ ಮಾಸ ಪೂರ್ತಿ, ಸಿಂಹರಾಶಿಯಲ್ಲಿ ಅಷ್ಟಮ ಭಾವದಲ್ಲಿ, ರಂಧ್ರ ಭಾವದಲ್ಲಿ ಕೇತುವಿನ ಸಂಚಾರ ಮಾಸ ಪೂರ್ತಿ ಇರಲಿದೆ. ಶನೈಶ್ವರನ ಸಂಚಾರ ರಾಷ್ಟ್ರಾಧಿಪತಿಯಾಗಿ 3ನೇ ಭಾವದಲ್ಲಿ ಇರಲಿದ್ದು ಯೋಗಕಾರಕ ಸ್ಥಿತಿಯಲ್ಲಿ ಶನಿಯ ಸಂಚಾರ ಇರಲಿದೆ. ಇನ್ನು ಗುರುವಿನ ಸಂಚಾರ 6ನೇ ಭಾವದಲ್ಲಿ ಮಿಥುನ ರಾಶಿಯಲ್ಲಿ ಇರಲಿದೆ. ಇದು ಕೊನೆಯ ತಿಂಗಳು. ಇದರ ನಂತರ ಏಪ್ರಿಲ್ 2ರಂದು ಗುರು ತನ್ನ ರಾಶಿಯನ್ನು ಪರಿವರ್ತನೆ ಮಾಡ್ಕೋತಾನೆ. ಗುರು ಪಲ್ಲಟ ಆಗ್ತಾ ಇದೆ. ಏಪ್ರಿಲ್ 2ರಂದು ಗುರು ತನ್ನ ಉಚ್ಚ ರಾಶಿ, ಈಗ ಸದ್ಯ ಉಚ್ಚ ಅಭಿಲಾಷಿ ಗ್ರಹನಾಗಿದ್ದಾನೆ. ಉಚ್ಚ ಅಭಿಲಾಷಿ ಅಂದರೆ ತನ್ನ ಉಚ್ಚ ರಾಶಿಯನ್ನು ಪ್ರವೇಶ ಮಾಡಲಿಕ್ಕೆ ಸನ್ನದ್ಧನಾಗಿರುವಂಥದ್ದು. ಗುರು ಏಪ್ರಿಲ್ 2ರಂದು ಗುರು ಪಲ್ಲಟದ ರೂಪದಲ್ಲಿ ತನ್ನ ರಾಶಿಯನ್ನು ಪರಿವರ್ತನೆ ಮಾಡಿಕೊಂಡು ತನ್ನ ಉಚ್ಚ ರಾಶಿಯಾದ ಕರ್ಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಆಗ ನಿಮಗೆ ಸಂಪೂರ್ಣ ಪ್ರಮಾಣದ ಗುರುಬಲ ಬರುತ್ತೆ. ಸಪ್ತಮದಲ್ಲಿ ಗುರು ಬರ್ತಾನೆ. ದಿಗ್ಬಲ ಶೂನ್ಯನಾದರೂ ಕೂಡ ನೈಸರ್ಗಿಕ ಶುಭ ಗ್ರಹನಾದ ಕಾರಣ ಗುರು ಕೆಲವು ಉತ್ತಮ ಫಲಗಳನ್ನು ಕೂಡ ನೀಡಬೇಕು. ಮುಂದೆ 1 ವರ್ಷ ಗುರು ಆಲ್ಮೋಸ್ಟ್ ಶುಭ ಫಲಗಳನ್ನು ಕೊಡ್ತಾನೆ. ಇನ್ನು ವೀಕ್ಷಕರೇ, ಪ್ರತಿ ಮಾಸದಂತೆ ಈ ಮಾಸವು ಕೂಡ ಮಾಸದ ಮಧ್ಯಭಾಗದಲ್ಲಿ ಸೂರ್ಯ ತನ್ನ ರಾಶಿಯನ್ನು ಪರಿವರ್ತನೆ ಮಾಡ್ತಾನೆ ಸಂಕ್ರಮಣದ ರೂಪದಲ್ಲಿ. ಈ ಮಾಸದಲ್ಲಿ ಮೇ 15ರಂದು ವೃಷಭ ಸಂಕ್ರಮಣ ಆಗ್ತಾ ಇದೆ. ಸೂರ್ಯ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹೀಗಾಗಿ ಸಂಕ್ರಮಣಕ್ಕೂ ಮುಂಚೆ ಒಂದು ರೀತಿಯ ಫಲಗಳು, ಸಂಕ್ರಮಣದ ನಂತರ ಇನ್ನೊಂದು ರೀತಿಯ ಫಲಗಳು ಸೂರ್ಯನಿಂದ ಸಿಗುವಂಥದ್ದು. ಸೂರ್ಯ ಮಕರ ರಾಶಿಗೆ ರಂಧ್ರಾಧಿಪತಿ. ಈ ಬೆಳಕನ್ನು ನೀಡುವ ಗ್ರಹಗಳಾದ ಸೂರ್ಯ ಮತ್ತು ಚಂದ್ರ. ಧನು ರಾಶಿಗೆ ಅಷ್ಟಮಾಧಿಪತಿ ಚಂದ್ರ ಆಗ್ತಾನೆ, ಮಕರ ರಾಶಿಗೆ ಅಷ್ಟಮಾಧಿಪತಿ ಸೂರ್ಯ ಆಗ್ತಾನೆ. ಇವರು ಬೆಳಕನ್ನು ನೀಡುವ ಗ್ರಹ. ಇವುಗಳನ್ನ ಲುಮಿನರೀಸ್ ಅಂತ ಕರೀತಾರೆ. ಬೆಳಕನ್ನು ನೀಡುವ ಗ್ರಹಗಳಾದ ಕಾರಣ ಅಷ್ಟಮಾಧಿಪತಿ ರಂಧ್ರಾಧಿಪತಿಯ ದೋಷ ಇಲ್ಲ ಪರಾಶರರ ಪ್ರಕಾರ. ಸಂಕ್ರಮಣಕ್ಕೂ ಮುನ್ನ ಮೊದಲಿನ 15 ದಿನ ಸೂರ್ಯ ತನ್ನ ಉಚ್ಚ ರಾಶಿಯಾದ ಮೇಷರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಮೇ 15ರವರೆಗೂ ಅದು ಮಕರ, ಕುಂಭ, ಮೀನ, ಮೇಷ 4ನೇ ಭಾವದಲ್ಲಿ ಸೂರ್ಯನ ಸಂಚಾರ ಇರುವಂಥದ್ದು. ಅದರ ನಂತರ ಸೂರ್ಯ ವೃಷಭ ಸಂಕ್ರಮಣದ ರೂಪದಲ್ಲಿ ವೃಷಭ ರಾಶಿ ಪ್ರವೇಶ ಮಾಡಿದಾಗ ಪಂಚಮ ಭಾವದಲ್ಲಿ ರಂಧ್ರಾಧಿಪತಿಯಾಗಿ ಪಂಚಮದಲ್ಲಿ ಸಂಚಾರ. ಈಗ ಆರಂಭದ 15 ದಿನ ಸಂಕ್ರಮಣಕ್ಕೂ ಮುಂಚೆ ಉಚ್ಚ ರಾಶಿಯಲ್ಲಿ ಇದ್ದಾಗ ರಂಧ್ರಾಧಿಪತಿಯಾಗಿ ಸುಖ ಭಾವದಲ್ಲಿ ಸೂರ್ಯನ ಸಂಚಾರ ಏನು ಫಲ ಕೊಡುತ್ತೆ? ಕುಟುಂಬದ ಸದಸ್ಯರ ಜೀವನದಲ್ಲಿ ಒಂದು ರೀತಿಯ ಪರಿವರ್ತನೆ, ರಹಸ್ಯಾತ್ಮಕ ನಡವಳಿಕೆ ಮತ್ತೆ ಗುಪ್ತ ನಡೆ. ಕುಟುಂಬದ ಸದಸ್ಯರು ನಿಮ್ಮನ್ನು ಯಾರಾದರೂ ಒಬ್ಬರು ಅವಮಾನಕರ ಪ್ರಸಂಗ ಜರುಗಬಹುದು. ಯಾರಾದರೂ ಒಬ್ಬರು ಅವಮಾನ ಮಾಡಬಹುದು. ಇಲ್ಲಿ ಇಂಥ ಸೂರ್ಯ ನಿಮಗೆ ಜಿಪುಣತೆಯನ್ನು ಕೊಡ್ತಾನೆ, ಖರ್ಚು ಮಾಡಲು ಬಿಡಲ್ಲ. ಸೂರ್ಯ ತಂದೆಗೆ ಹಾನಿಯನ್ನ ಮಾಡ್ತಾನೆ, ಪಿತೃಹಾನಿ, ತಂದೆಗೆ ಅನಾರೋಗ್ಯ. ಶರೀರದ ಒಂದು ಅಂಗವನ್ನು ದುರ್ಬಲಗೊಳಿಸಲು ಪ್ರಯತ್ನ ಪಡ್ತಾನೆ. ಮನಸ್ಸು ಕ್ಲೇಶ. ಸುಖ ಭಾವದಲ್ಲಿ ಇರುವಂತಹ ಸೂರ್ಯ ಸುಖಭಂಗ ಯೋಗ ಮಾಡ್ತಾನೆ, ಕುಟುಂಬ ಕಲಹ ಮಾಡಿಸ್ತಾನೆ. ಇಂತಹ ಸೂರ್ಯ ಮನಕ್ಲೇಶ ಮಾಡಿಸ್ತಾನೆ. ಪರಿವಾರದ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯ ಕೊಡ್ತಾನೆ. ವಿನಾಕಾರಣ ಬಂಧು ಕಲಹ ಮತ್ತೆ ಜನ ವಿರೋಧ. ಮೆಂಟಲ್ ಪೀಸ್ ಇರಲ್ಲ. ನೋ ಮೆಂಟಲ್ ಪೀಸ್. ಎಲ್ಲವೂ ಇದೆ, ಏನೂ ಇಲ್ಲ. ಎಲ್ಲರೂ ಇದ್ದಾರೆ, ಯಾರೂ ಇಲ್ಲ. ವಿನಾಕಾರಣ ಜನ ವಿರೋಧ, ಬಂಧು ವಿರೋಧ. ಸ್ವಂತ ಮನೆಯಲ್ಲಿ ಜನ್ಮಸ್ಥಳದಲ್ಲಿ ಇದ್ರೆ ಇನ್ನೂ ಕಷ್ಟ.
ತಂದೆಯೊಡನೆ ಮನೆಯಲ್ಲಿ ಒಂದೇ ಮನೆಯಲ್ಲಿ ಪಿತಾ ಪುತ್ರರಿದ್ದರೆ ಅವರಲ್ಲಿ ವೈಮನಸ್ಸು ಜಗಳ ಆಗುತ್ತೆ. 36 ಅಕಡ ಬರುತ್ತೆ. ಪಿತ್ರಾರ್ಜಿತ ಆಸ್ತಿ ಕೆಲವೊಬ್ರು ಅದಕ್ಕೋಸ್ಕರ ಕಿರಿಕಿರಿಯನ್ನು ಆಗ್ಬೋದು. ಅದಕ್ಕೋಸ್ಕರ ಕಿರಿಕಿರಿ ಆಗುವ ಸಾಧ್ಯತೆ ಇರುತ್ತೆ. ವೀಕ್ಷಕರೇ, ಇದೇ ಸೂರ್ಯ ಉತ್ತರಾರ್ಧದಲ್ಲಿ ವೃಷಭ ರಾಶಿ ಪ್ರವೇಶ ಮಾಡಿದಾಗ ಒಂದು ರೀತಿಯ ದೈನ್ಯತೆಯನ್ನು ಕೊಡ್ತಾನೆ. ದೈನ್ಯತೆ ಅಂದ್ರೆ ಏನು? ಪಂಚಮದಲ್ಲಿ ಅಷ್ಟಮಾಧಿಪತಿ ಬಂದಾಗ ಸಂತಾನ ಮತ್ತು ಪರಿವಾರದ ಚಿಂತೆ, ಗುಪ್ತ ರೀತಿಯಲ್ಲಿ ಚಿಂತೆಯನ್ನು ಮಾಡುವುದು, ಇವರ ರಕ್ಷಣೆ ಯಾವ ರೀತಿ ಮಾಡಬೇಕು, ವಿದ್ಯಾಭ್ಯಾಸಕ್ಕಾಗಿ ಖರ್ಚು, ಪಂಚಮ ಭಾವ ಶಿಕ್ಷಣ, ಈ ಮಕ್ಕಳ ಜೀವನದಲ್ಲಿ ತುಂಬ ಪರಿವರ್ತನೆಗಳಾಗ್ತಾ ಇರ್ತವೆ. ಇಲ್ಲಿ ಪಂಚಮದಲ್ಲಿ ಬಂದಾಗ, ಇಲ್ಲಿ ವೃಷಭ ರಾಶಿ ಬಂದಾಗ ಭೂತತ್ವ ರಾಶಿ ಆಗುತ್ತೆ. ಹೀಗಾಗಿ ಹೊಟ್ಟೆ ನೋವು ಸ್ವಲ್ಪ ಕಡಿಮೆ, ಅಷ್ಟೇನು ಜಾಸ್ತಿ ಆಗಲ್ಲ. ದೇವತಾ ಪ್ರಸಾದದಿಂದ ಯಾವುದೋ ಒಂದು ದೇವತೆಯ ಪ್ರಸಾದ ಸಿಗುತ್ತೆ, ಅದರಿಂದ ಮಕ್ಕಳಿಗೆ ಅನುಕೂಲ ಆಗುತ್ತೆ, ಒಳ್ಳೆಯದಾಗುತ್ತೆ. ಅದೃಷ್ಟದಲ್ಲಿ ಏರಿಳಿತ ಕಡಿಮೆ ಆಗುತ್ತೆ. ಹೃದಯದ ನೋವು ಸ್ವಲ್ಪ ಇರುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗ್ಬೋದು, ಪಲ್ಸ್ ರೇಟ್ ಜಾಸ್ತಿ ಆಗ್ಬೋದು. ತಂದೆಗೆ ಬಾಧೆ, ಕರ್ಮಗಳಿಗೆ ಅಡೆತಡೆಗಳು ಬರ್ತವೆ. ಯಂತ್ರ ಮಂತ್ರ ತಂತ್ರ, ಜ್ಯೋತಿಷ್ಯ ವಿದ್ಯೆ, ರಾಜ್ಯಶಾಸ್ತ್ರ, ಪೊಲಿಟಿಕಲ್ ಸೈನ್ಸ್ ಎಲ್ಲವೂ ಕೂಡ ಒಲಿಯುತ್ತೆ. ದೂರ ಸಂಚಾರ ಯೋಗನೂ ಇರುತ್ತೆ. ಶಿವಪಾರ್ವತಿಯರ ಒಂದು ದರ್ಶನ ಮಾಡಿದರೆ, ಟೆಂಪಲ್ಗೆ ಹೋದರೆ ಇನ್ನೂ ಹೆಚ್ಚಿನ ಶುಭಫಲಗಳು ಸಿಗ್ತವೆ. ಸತ್ಕರ್ಮ ಮಾಡುವ ಯೋಗ, ಈ ರೀತಿಯಾಗಿ ಸೂರ್ಯನ ಫಲಗಳು. ಇನ್ನು ಬುಧನ ಫಲಗಳು ಬರ್ತವೆ ವೀಕ್ಷಕರೇ. ಬುಧ 6th ಲಾರ್ಡ್ ಮತ್ತು 9th ಲಾರ್ಡ್ ಮಕರ ರಾಶಿಗೆ. ಆರಂಭದ 14 ದಿನ ಸುಖ ಭಾವದಲ್ಲಿ ಸಂಚಾರ. ಇಲ್ಲಿ ಬುಧಾದಿತ್ಯ ಯೋಗವಿದೆ. ಆರಂಭದ 14 ದಿನ ಬುಧನು ಅಲ್ಲೇ ಇರ್ತಾನೆ. ಸೂರ್ಯ 15ನೇ ತಾರೀಕು ಚೇಂಜ್ ಆಗ್ತಾನೆ, ಇಷ್ಟೇ, ಸಂಕ್ರಾಂತಿಯ ರೂಪದಲ್ಲಿ. ನಂತರ ಮೇ 14ರ ನಂತರ ಬುಧ 4ನೇ ಭಾಗಕ್ಕೆ ಬರ್ತಾನೆ. ಆರಂಭದ 14 ದಿನ ಧನಲಾಭ ಇದೆ. ನಂತರ ಶತ್ರು ಭಯ. ಆರಂಭದ 14 ದಿನ ಬುಧನಿಂದ ಪಶು ಲಾಭ ಅಂದರೆ ಏನು? ಈ ಹೈನುಗಾರಿಕೆಯಿಂದ ಲಾಭ ಇರುತ್ತೆ, ತೋಟದಿಂದ, ಗದ್ದೆಗಳಿಂದ, ಕೃಷಿಯಿಂದ ಲಾಭ ಬರುತ್ತೆ. ನಂತರವೂ ಕೂಡ ಬುಧ ಸುಖವನ್ನು ಕೊಡ್ತಾನೆ ಪಂಚಮದಲ್ಲಿ ಸಂಚಾರ ಮಾಡುವ. ಹೀಗಾಗಿ ಮಾಸ ಪೂರ್ತಿ ಬುಧನಿಂದ ಶುಭ ಫಲಗಳು. ವೀಕ್ಷಕರೇ, ಮಾತೃಭಾವದಲ್ಲಿ ಬುಧನ ಸಂಚಾರ ಮಾತೃವರ್ಗಕ್ಕೆ ಹಾನಿ, ತಾಯಿಯ ಕುಟುಂಬಸ್ಥರಿಗೆ ಆರೋಗ್ಯ ಹಾನಿ, ಆರ್ಥಿಕ ಸ್ಥಿತಿಗತಿಗಳು ಹದಗೆಡುತ್ತವೆ. ಇಲ್ಲಿ ಕೆಲವು ವಿಶೇಷವಾದ ವಿದ್ಯೆಗಳು ಕೂಡ ಬುಧನಿಂದ ಒಲಿತವೆ. ಬುಧನಿಗೆ ಇದು ಒಂದು ರೀತಿಯ ಮರಣಕಾರಕ ಸ್ಥಾನ ಆಗುತ್ತೆ. ಇಲ್ಲಿ ಬುಧ ಅಪಾರವಾದ ಧನ ಗಳಿಸುವ ಸಾಮರ್ಥ್ಯವನ್ನು ಕೂಡ ಕೊಡ್ತಾನೆ. ಚತುರ ಬುದ್ಧಿ, ಧನಧಾನ್ಯ ಸಂಪನ್ನತೆಯನ್ನು ಕೂಡ ಕೊಡ್ತಾನೆ. ವಾಹನ ಸೌಖ್ಯ, ಧನ ಸೌಖ್ಯ, ಸಂಗೀತ ಮತ್ತು ನೃತ್ಯದಲ್ಲಿ ಆಸಕ್ತಿ ಕೊಡ್ತಾನೆ. ನಂತರ ಬುಧ ಮೇ 14ರ ನಂತರ 6th ಲಾರ್ಡ್ ಅಂಡ್ 9th ಲಾರ್ಡ್ ಆಗಿ 5th ಹೌಸಲ್ಲಿ ಬರ್ತಾನೆ. ಆಗ ಕೂಡ ಸುಖ. ಸರಸ್ವತಿ ಪುತ್ರನಂತೆ ಕಂಗೊಳಿಸುತ್ತಾನೆ. ನೀವು ಮಾತನಾಡುವಂಥ ಪ್ರತಿಯೊಂದು ಮಾತು ಸತ್ಯ ಆಗುತ್ತೆ. ಯಾವಾಗ ಗೋಚಾರದಲ್ಲಿ ಬುಧ 5th ಹೌಸ್ ಬಂದಾಗ, ಮೇ 14ರಿಂದ ಮಾಸದ ಅಂತ್ಯದವರೆಗೂ. ಭವಿಷ್ಯದಲ್ಲಿ ಮುಂದೆ ಜರುಗುವ ಘಟನೆಗಳು ಮುಂಚೆನೆ ಗೊತ್ತಾಗ್ತಾ ಇರ್ತವೆ. ಅಡ್ವಾನ್ಸ್ ಪ್ರೆಡಿಕ್ಷನ್ ಮಾಡ್ಬೋದು. ಇದು ತಾತ್ಕಾಲಿಕವಾಗಿರುತ್ತೆ. ಜ್ಯೋತಿಷ್ಯದಲ್ಲಿ ಆಸಕ್ತಿ ಬರುತ್ತೆ. ಸೋದರ ಮಾವನಿಗೆ ಕಂಟಕಗಳು ಬರ್ತವೆ, ಎದುರಾಗ್ತವೆ, ಸಮಸ್ಯೆಗಳು ಬರ್ತವೆ, ಕೆಡುಕಾಗುತ್ತೆ. ತಂದೆಗೆ ತಾಯಿಗೆ ಅನಾರೋಗ್ಯ ಬುಧ ಕೊಡ್ತಾನೆ. ವಿಶೇಷವಾದ ಬಟ್ಟೆಗಳನ್ನ ಧರಿಸಲು ಆಸಕ್ತಿ ಬರುತ್ತದೆ. ಯಾರಾದರೂ ಪ್ರೆಗ್ನೆಂಟ್ ಇದ್ರೆ ಇಲ್ಲಿ ತುಂಬ ಎಚ್ಚರಿಕೆ ಇರಬೇಕು. ಬುಧ ಇಲ್ಲಿ ಗರ್ಭಪಾತ ಮಾಡಿಸಲು ಪ್ರಯತ್ನ ಪಡ್ತಾನೆ. ಇನ್ನು ಬುಧ ವಾಮಾಚಾರಕ್ಕೆ ಕಾರಕ ಗ್ರಹ. ಇನ್ನು ಅಥರ್ವಣ ವೇದ ಬುಧನ ಅಧೀನದಲ್ಲಿ ಬರುತ್ತೆ. ಹೀಗಾಗಿ ಯಂತ್ರ ಮಾರಣ ಉಚ್ಚಾಟನೆಯಲ್ಲಿ ನಿಪುಣತೆಯನ್ನು ನಿಮಗೆ ಕೊಡಬಹುದು. ಆದರೆ ನಿಮ್ಮ ಮೇಲೆಯೂ ಕೂಡ ಇದೇ ರೀತಿಯ ಪ್ರಯೋಗಗಳು ಆಗುವ ಸಾಧ್ಯತೆಗಳು ಇರ್ತವೆ. ಅಪಾರ ಪಾಂಡಿತ್ಯ, ಮಂತ್ರ ವಿದ್ಯಾ ಪಾರಂಗತನನ್ನಾಗಿ ಮಾಡ್ತಾನೆ. ಹಲವಾರು ಮಿತ್ರರನ್ನು ಬುಧ ಕೊಡ್ತಾನೆ. ಇನ್ನು ಕುಜ ಬರೋಣ ವೀಕ್ಷಕರೇ. ಮೊದಲನೇ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡ್ರಿ. ಕುಜ 4th ಲಾರ್ಡ್ 11th ಲಾರ್ಡ್ ಬಾಧಕೇಶ. ಮೇ 11ವರೆಗೂ 3ನೇ ಭಾವ, ಅದರ ನಂತರ 4ನೇ ಭಾವದಲ್ಲಿ ಸಂಚಾರ ಮಾಡ್ತಾನೆ. 3ನೇ ಭಾವದಲ್ಲಿ ಸಂಚಾರ ಮಾಡುವಾಗ ಮೊದಲ 11 ದಿನ ಸ್ವಂತ ಭುಜಬಲದ ಪರಾಕ್ರಮದ ಮೇಲೆ ಭಾಗ್ಯೋದಯ. ಸ್ವಂತ ಭುಜದ ಪರಾಕ್ರಮದಿಂದ ಧನಪ್ರಾಪ್ತಿ,
ಸೋದರ ಸೋದರಿಯರಿಗೆ ಸಂಕಟ, ಅನಾರೋಗ್ಯ, ಕಷ್ಟಗಳನ್ನ, ಸಮಸ್ಯೆಗಳನ್ನ ಕೊಡ್ತಾನೆ, ಸಮಸ್ಯೆಗಳಲ್ಲಿ ಸಿಲುಕಿಸ್ತಾನೆ. ನಿಮಗೆ ಧನಧಾನ್ಯ, ಗೋತ್ರ ಸಮೃದ್ಧಿ, ಧೈರ್ಯ, ಸಾಹಸ ವೃದ್ಧಿ ಕೊಡ್ತಾನೆ. ಭೌತಿಕ ವಾಸನೆಗಳು, ಆಸೆಗಳು ಪೂರ್ತಿ ಆಗ್ತವೆ. ಇಂಟೆನ್ಸ್ ಡಿಸೈರ್ಗಳು ಯಾವ ಅಂತ ಹೇಳಲ್ಲ, ಅವು ಪೂರ್ತಿ ಆಗ್ತವೆ. ಶಕ್ತಿಯ ದುರುಪಯೋಗವನ್ನು ಕೆಲವರು ಮಾಡಿಕೊಳ್ಳಲು ಪ್ರಯತ್ನ ಪಡ್ತಾರೆ. ಅತಿಯಾದ ಧೈರ್ಯ ಒಳ್ಳೆಯದಲ್ಲ, ಅನಾಹುತಕ್ಕೆ ಕಾರಣ. ನಾಲಿಗೆ ದಾರಿ ತಪ್ಪುತ್ತದೆ. ಅಹಂಕಾರ, ಗರ್ವ, ದರ್ಪವನ್ನು ಜಾಸ್ತಿ ಮಾಡ್ತಾನೆ. ಜೀವಾದೋಷ ಬರುತ್ತೆ. ಭಯರಹಿತ ಜೀವನ. ದೂರ ಪ್ರವಾಸ, ಪ್ರಯತ್ನದಿಂದ ಮಾತ್ರ ಯಶಸ್ಸು. ಹಿರಿಯರು ಮತ್ತು ಇತರರ ಉಪದೇಶಗಳನ್ನು ಕೇಳದೆ ಹೋದರೆ ಹಾನಿ. ಇಗ್ನೋರ್ ಮಾಡಿದರೆ ಡೆಫಿನೆಟ್ಲಿ ಹಾನಿಯಾಗುತ್ತದೆ. ಇನ್ನು ಇತರರ ಮಾತನ್ನು ಕೇಳಲಾರ. ಇದರಿಂದ ಹಾನಿಗೆ ಒಳಗಾಗೋದು, ಸ್ಥಳಾಂತರ ಆಗುತ್ತೆ. ಉತ್ತರಾರ್ಧದಲ್ಲಿ 4th ಹೌಸ್ಗೆ ಬಂದಾಗ ಕುಜ ಸರ್ಪದೋಷ ಜಾಗೃತಗೊಳ್ಳುತ್ತೆ. ಭೂದೋಷ, ಕುಟುಂಬ ಕಲಹ, ವಾಸ್ತು ದೋಷ, ಅಪಘಾತ ಯೋಗ, ವಾಹನದ ಬಗ್ಗೆ ಜಾಗೃತಿ ವಹಿಸಬೇಕು. ರಕ್ತ ಸಮಸ್ಯೆ, ಶಾಂತಿ ನೆಮ್ಮದಿ ಇರಲ್ಲ. ದಿರ್ ಇಸ್ ನೋ ಮೆಂಟಲ್ ಪೀಸ್. ಶತ್ರು ಭಯ, ಶತ್ರು ಕಾಟ, ವಾಮಾಚಾರವಾಗುವ ಸಾಧ್ಯತೆ ಇರುತ್ತೆ. ಇಲ್ಲಿ ತಾಯಿಗೆ ಅನಾರೋಗ್ಯ ಬರುತ್ತೆ. ಮಾನಸಿಕ ಖಿನ್ನತೆ, ಡಿಪ್ರೆಷನ್ಗೆ ಒಳಗಾಗ್ತಾರೆ. ಭ್ರಮೆ ಅಥವಾ ಭಯದಲ್ಲಿ ಇರ್ತಾರೆ. ಆಸ್ತಿ ವಿವಾದ, ಒಬ್ಬರೇ ಮಾತನಾಡೋದು, ಈ ರೀತಿ ಆಗ್ಬೋದು. ಇದು ಇಲ್ಯೂಷನ್ ಆಗುತ್ತೆ. ಇಲ್ಲಿ ಇದು ಎ ಕ್ಲಿಯರ್ ಕಟ್ ಇಂಡಿಕೇಶನ್ ಆಫ್ ವಾಮಾಚಾರ. ಸಣ್ಣ ಪ್ರಮಾಣದ ಬ್ಲ್ಯಾಕ್ ಮ್ಯಾಜಿಕ್ದ ಒಂದು ಲಕ್ಷಣ ಕಂಡುಬರುತ್ತೆ. ಇತರರು ಮನೆಯ ವಿಚಾರದಲ್ಲಿ ಪ್ರವೇಶ ಮಾಡ್ತಾರೆ. ಸಂತಾನಕ್ಕೆ ದುರ್ಬಲತೆ, ವಿಚಿತ್ರ ನಡೆ ಬರ್ಬೋದು. ವಿದ್ಯುತ್ ಉಪಕರಣಗಳಿಂದ ಸಂತಾನ ದೂರ ಇರಬೇಕು. ಕುಟುಂಬಸ್ಥರು ದೂರ ಇರಬೇಕು. ಮಾತ್ರೆಗಳು ಎಕ್ಸ್ಪೈರಿ ಡೇಟ್ಗಳನ್ನು ನೋಡಬೇಕು. ರಾಂಗ್ ಡಯಾಗ್ನೋಸ್ ಆಗ್ಬೋದು. ಯಾವುದೇ ಒಂದು ವ್ಯಾಧಿ ಬಂದರೆ ಬೇಗ ಡಿಟೆಕ್ಟ್ ಆಗಲ್ಲ, ಡಯಾಗ್ನೋಸ್ ಆಗಲ್ಲ. ಇನ್ನು ಓವರ್ ಡೋಸ್ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇರ್ತವೆ. ಶುಕ್ರ ಪಂಚಮ ಮತ್ತು ಕರ್ಮಾಧಿಪತಿಯಾಗಿ ಆರಂಭದ 14 ದಿನ 5ನೇ ಭಾವದಲ್ಲಿ, ನಂತರ 6ನೇ ಭಾವದಲ್ಲಿ ಸಂಚಾರ ಮಾಡ್ತಾನೆ. ಆರಂಭದ 14 ದಿನ ಶುಕ್ರ ಸಂತಾನಕ್ಕೆ ಸಂಬಂಧಪಟ್ಟಂತೆ ಶುಭಫಲ ಕೊಡ್ತಾನೆ. ನಂತರ ಉತ್ತರಾರ್ಧದಲ್ಲಿ ಶುಕ್ರ ಶತ್ರು ಭಯವನ್ನು ನಿರ್ಮಾಣ ಮಾಡ್ತಾನೆ. ಆರಂಭದ 14 ದಿನ ಶುಕ್ರ ಯಂತ್ರ ಮಂತ್ರಗಳ ತಂತ್ರಗಳು ಒಲಿತವೆ. ಪಂಚಮದಲ್ಲಿ ಸಂಚಾರ ಮಾಡುವಾಗ ಅದೃಷ್ಟದಲ್ಲಿ ಏರಿಳಿತ ಬರುತ್ತೆ. ಆದರೂ ಕೂಡ ಕೊನೆಯಲ್ಲಿ ಯಶಸ್ಸು ಸಿಗುತ್ತೆ. ಲವ್ ಮ್ಯಾಟರ್ನಲ್ಲಿ ಲಕ್ ಫ್ಯಾಕ್ಟರ್ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ, ಏರಿಳಿತ ಆಗ್ತಾ ಇರುತ್ತೆ. ಗುಪ್ತ ವಿದ್ಯೆ, ಗುಹ್ಯ ವಿದ್ಯೆಗಳು ಒಲಿತವೆ. ಇನ್ನು ಪದೇ ಅದೃಷ್ಟವನ್ನು ಪರೀಕ್ಷೆಯನ್ನು ಮಾಡಲು ಹೋಗಬಾರ್ದು. ಕಡಿಮೆ ರಿಸ್ಕ್ ಇರಬೇಕು. ಇನ್ನು ಉತ್ತರಾರ್ಧದಲ್ಲಿ ಶುಕ್ರ 6th ಹೌಸ್ ಬಂದಾಗ ಇದು ಅಷ್ಟು ಒಳ್ಳೆಯ ಸ್ಥಾನ ಅಲ್ಲ. ಶತ್ರು ಭಯ, ಭಯಂಕರ ಶತ್ರು ಭಯ ಬರುತ್ತೆ. ಒಂದು ರೀತಿಯ ಮರಣಕಾರಕ ಸ್ಥಾನ ಅಂತ ಹೇಳ್ಬೋದು. ಫೈನಾನ್ಷಿಯಲ್ ಟ್ರ್ಯಾಂಗಲ್ ಆಕ್ಟಿವ್ ಆದರೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಯಶಸ್ಸು, ಕೀರ್ತಿ ಬಂದರೂ ಕೂಡ ಇಲ್ಲಿ ವೈರಿಗಳ ಕಾಟ ತಪ್ಪಿದ್ದಲ್ಲ. 6th ಹೌಸ್ ಇಸ್ ರೋಗ, ರಿಪು ಆ್ಯಂಡ್ ಋಣ. ಪೆಂಡಿಂಗ್ ಕರ್ಮ ಇರುತ್ತೆ. ಅವಮಾನ, ನಿಂದನೆ ಸಾಧ್ಯತೆ. ದೈನಂದಿನ ಜೀವನದಲ್ಲಿ ಜೀವನೋಪಾಯಕ್ಕೆ ಏನು ಕೊರತೆ ಇರಲ್ಲ. ಡೈಲಿ ರೂಟೀನಲ್ಲಿ ಕೆಲವು ಪರಿವರ್ತನೆಗಳು ಮಾಡ್ಕೋಬೇಕು. ಆಹಾರ ಪದ್ಧತಿಯಲ್ಲಿ ಕೂಡ. ವಾಹನದಿಂದ ಎಚ್ಚರ ಇರಬೇಕು. ಉತ್ತಮ ಪ್ರಾರಬ್ಧ ಇರುತ್ತೆ. ಸಂಗಾತಿಯ ಜೊತೆ ಭಿನ್ನಾಭಿಪ್ರಾಯ ಕೊಡ್ಬೋದು. 6th ಹೌಸ್ನ ಶುಕ್ರ ರಿಲೇಷನ್ಶಿಪ್ಗೆ ಕಾರಕ. ಹೀಗಾಗಿ ಕಾರ್ಯಹಾನಿ ಮತ್ತು ಸಂಬಂಧ ಹಾನಿ, ಅರ್ಥ ಹಾನಿ ಕೊಡ್ಬೋದು. ಇನ್ನು ದ್ವಿತೀಯ ಭಾವದಲ್ಲಿ ರಾಹು ಕುಟುಂಬ ಕಲಹ ಮಾಡ್ತಾನೆ. ಅಷ್ಟಮದ ಕೇತು ಅದರ ಮೂಲವನ್ನು ತೋರಿಸ್ತಾನೆ. ಕೇತು ಒಂದು ಚಕ್ರವ್ಯೂಹದಲ್ಲಿ ಸಿಲುಕಿಸಬಹುದು. ಶನಿಯ ಸಂಚಾರ ಚೆನ್ನಾಗಿದೆ. ಗುರು 6ನೇ ಭಾವದಲ್ಲಿದ್ದಾನೆ. ಇದು ಕೊನೆಯ ತಿಂಗಳು, ನಂತರ ಗುರುಬಲ ಬರುತ್ತೆ. ಸಪ್ತಮದಲ್ಲಿ ಗುರು ಬರ್ತಾನೆ. ಬಟ್ ದಿಕ್ಕಬಲ ಶೂನ್ಯನಾದರೂ ಕೂಡ ನೈಸರ್ಗಿಕ ಶುಭಗ್ರಹನಾದ ಕಾರಣ ಕೆಲವು ಶುಭಫಲಗಳನ್ನು ಕೂಡ ಕೊಡಬೇಕಾಗುತ್ತೆ. ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಶ್ರೀ ಗುರುದೇವ.